ಮಾತೆ ಬರ್ದಂಗೆ ಆಗಿದೆ. ನಿಜಕ್ಕೂ ನಾವು ಒಂದು ಕನಸಲ್ಲೂ ಕೂಡ ಈ ಥರ ಅಂದ್ಕೊಂಡಿರಲಿಲ್ಲ. ಇಂಥ ಅಭಿಮಾನಿಗಳು ಇಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಮೊದಲನೇ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕೈ ಹಿಡಿತಾರೆ ಅನ್ನೋದು ನಮ್ಮ ಕನಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟಿಗೆ ನಮ್ಮ ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯನ್ನು ಬಯಸ್ತೀನಿ. ನಾವು ಯಾವಾಗಲೂ ಸದಾ ಇಂಥ ಒಳ್ಳೆ ಸಿನಿಮಾ ಕೊಡಲಿಕ್ಕೆ ನಾವು ಇಂಡಸ್ಟ್ರಿಗೆ ಇಷ್ಟಪಡ್ತೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬಟ್ ನನಗೂ ಆ ಫೀಲು ಬಲರಾಮನ ಅನ್ಯಾಯ ಸಾವು, ಒಂದು ರೌಡಿಸಮ್ ಸಿನಿಮಾದಲ್ಲೂ ಕೂಡ ಒಂದು ಅನ್ಯಾಯ ಸಾವು, ಒಂದು ಒಳ್ಳೆ ವ್ಯಕ್ತಿತ್ವದ ಸಾವು ಬಂದಿದೆ ಅನ್ನೋದು ನಮಗೂ ಬೇಸರ ಇದೆ. ಕ್ಲೈಮ್ಯಾಕ್ಸ್ ನೋಡಿ ತುಂಬ ಆಘಾತದಲ್ಲಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಇದೆ. ಮೇಡಮ್, ಇಲ್ಲಿ ತನಕ ನಿಮಗೆ ಸಿನಿಮಾ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಖಂಡಿತ. ಈ ಸಿನಿಮಾದ ಜರ್ನಿ ಬಗ್ಗೆ ಹೇಳೋದಾದ್ರೆ, ರಾಜಕೀಯ ಕ್ಷೇತ್ರದಿಂದ ಬಂದವರು ಹೌದು. ಸಿನಿಮಾ ರಂಗದಲ್ಲಿ ಇವಾಗ ಏಳು ಬೀಳುಗಳನ್ನೆಲ್ಲ ನೋಡಿದ್ದೀರಾ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದೆ, ನಿಮಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಈ ಫೀಲ್ಡ್ ತೊಗೊಂಡಿರೋದು ತುಂಬ ಕಷ್ಟಕರ. ಈ ಪ್ರೊಡ್ಯೂಸರನ್ನು ವೃತ್ತಿನ ನಿಭಾಯಿಸೋದು ತುಂಬ ಟಫ್ ಇದೆ. ಆದ್ರೂ ಆ ಟಫಲ್ಲಿ ಅಭಿಮಾನಿಗಳು ನಮ್ಮ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇರೋದು, ಆ ಟಫ್ ಎಲ್ಲ ನಮಗೆ ದೂರ ಆಗಿದೆ. ಖಂಡಿತ ಈಗ ಒಂದು ಖುಷಿ ಸಂಭ್ರಮದಲ್ಲಿದ್ದೀವಿ. ಇದೇ ರೀತಿ ಎಲ್ಲ, ನಾನು ಒಬ್ಬರು ಕೇಳಲ್ಲ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇದೇ ರೀತಿ ಅಭಿಮಾನಿಗಳು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ತುಂಬ ನನಗೆ ನೋವಿನ ಸಂಗತಿ ಇದು. ಏಕೆಂದರೆ ಬಲರಾಮ್ ಅವರು ಸತ್ತಾಗ ನಾನಿನ್ನೂ 6th ಸ್ಟ್ಯಾಂಡರ್ಡ್ ಮಗು ಚಿಕ್ಕವಳಿದ್ದೆ. ಬಟ್ ಆ ನೆನಪು ನನಗೆ ತುಂಬ ಕಾಡ್ತಾ ಇತ್ತು. ನಾನು ಅವರಲ್ಲಿರೋ ಒಂದು ಒಳ್ಳೆ ಭಾವನೆಗಳನ್ನು ನಾನು ಹೊರ ಹಾಕಬೇಕು ಅನ್ನೋದು ನನ್ನ ತುಂಬ ದೊಡ್ಡನ ಚಿಕ್ಕ ವಯಸ್ಸಿನಿಂದ ಒಂದು ಕನಸು. ಇವತ್ತು ಆ ಕನಸನ್ನು ನಾನು ಈಡೇರಿಸ್ಕೊಂಡಿದ್ದೀನಿ. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಒಳ್ಳೆ ಶಾಂತಿ ಸಿಗಲಿ, ಒಳ್ಳೆ ನೆಮ್ಮದಿ ಸಿಗಲಿ ಬಲರಾಮ್ ಅವ್ರಿಗೆ. ಇವತ್ತು ಆ ಊರಿನ ಹೆಣ್ಮಗಳಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನ ನೋಡಿ ಅವ್ರು ಹೇಗಿದ್ರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಏಕೆಂದರೆ ಯಾರು ಬೇರೆ ರೀತಿ ಅಪಾರ್ಥವಾಗಿ ಮಾತಾಡೋದು ಬೇಡ. ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ಹೋಗಲಿ ಅನ್ನೋ ಆಸೆ. ಬಲರಾಮ ತೀರುವುದಾಗ ನಾನು 6th ಸ್ಟ್ಯಾಂಡರ್ಡ್ ನಿಮಗೆ ರಿಲೇಟಿವ್ ಆಗಿರೋದ್ರಿಂದ ಒಂದು ಪ್ರಶ್ನೆ ಕಾಡುತ್ತೆ. ಸಿನಿಮಾ ಮುಗಿದಾದ್ಮೇಲೆ ಬಲರಾಮ ಸತ್ತು ಕೂಡ ಅವರ ವೈಫು ಮಗು ಜೀವಂತವಾಗಿರೋದ್ರಿಂದ ಯಾವತ್ತಾದರೂ ಅವ್ರನ್ನ ಕಂಡಿದ್ದೀಯಾ? ಖಂಡಿತ ಮಾತಾಡಿದ್ದೀನಿ. ಅವರು ತುಂಬ, ನನಗೆ ಈಗಲೂ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ತುಂಬ ಫೀಲಲ್ಲಿ ಮಾತಾಡಿದ್ದಾರೆ. ಬಟ್ ಇದನ್ನು ಅವರು ಕೂಡ ಮಾಡಬೇಡಿ ಅಂತಲೂ ಕೂಡ ಹೇಳಿದರು. ಬಟ್ ನಮಗೆ ನನ್ನ ಊರಿನ ಒಂದು ಹೆಮ್ಮೆನ ನಾನು ತೋರಿಸ್ಲಿಕ್ಕೆ ಈ ಸಿನಿಮಾನ ರೂಪಿಸಿದ್ದೀನಿ. ಇದನ್ನು ಯಾವುದೇ ರೀತಿ ಇದಕ್ಕೆ ನಾವು ಬೇರೆ ರೀತಿ ಬಳಸ್ಕೊಂಡಿಲ್ಲ. ಒಳ್ಳೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ, ಇಂಥ ಒಳ್ಳೆ ವ್ಯಕ್ತಿ ಇದ್ದರು ಇಂಥ ದೇಶದಲ್ಲಿ, ಒಬ್ಬ ಈ ಥರ ಅನ್ಯಾಯವಾಗಿ ಅವರು ಸಾವಾಯಿತು ಅನ್ನೋದನ್ನು ನಾನು ತೋರಿಸ್ಲಿಕ್ಕೋಸ್ಕರ ಸಮಾಜಕ್ಕೆ ನಾವು ಬಂದಿದ್ದು. ಬಟ್ ಏನೇ ಇದರಲ್ಲಿ ತಪ್ಪಿದ್ರೂ ನಾನು ಕ್ಷಮೆ ನೋಡಕ್ಕೆ ಅವ್ರು ಬರ್ತಾರ ಮಗ ಮತ್ತೆ ಅದು ಗೊತ್ತಿಲ್ಲ. ಮಾಡಿದ್ದೀರಾ ಮೇಡಮ್? ಇಲ್ಲ, ಮಾಡಿಲ್ಲ. ಬಟ್ ಅವ್ರಿಗೆಲ್ಲ ಕಡೆ ಪ್ರಚಾರ ಇರೋದ್ರಿಂದ ಗೊತ್ತಿದೆ. ಅವರು ಕೂಡ ಎಲ್ಲೋ ಅಂತ ಕುತ್ಕೊಂಡು ನೋಡ್ತಾರೆ ಅನ್ನೋ ಮನೋಭಾವನೆ ನಮಗೂ ಖಂಡಿತ ಇದೆ. ಏಕೆಂದರೆ ಅವ್ರು ಈಗಲೂ ಯಜಮಾನರನ್ನ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆದಂಥರು. ಈಗಲೂ ಅವರ ನೆನಪಿನ ದಿನಗಳಲ್ಲಿ ತುಂಬ ಅದೇ ನೆನಪಿನ ದಿನಗಳನ್ನು ಕಳೀತಾ ಇರುವಂಥವ್ರು. ಖಂಡಿತ ನೋಡ್ತಾರೆ ಮೇಡಮ್. ಮೇಡಮ್, ಕಲ್ಟು ಸಿನಿಮಾ ಅನ್ನುವಂಥದ್ದೇ ಒಂದು ಹಿಸ್ಟ್ರಿ. ಅದು ಬಲರಾಮನ ದಿನಗಳು ಬಂದು 18 ವರ್ಷ ಆಯಿತು. ಸೊ ಮತ್ತೆ ಅದನ್ನೇ ನೆನಪಿಸುವಂಥ ಸಿನಿಮಾ ಬಂದಿರೋದು. ಇತ್ತೀಚಿನ ದಿನಗಳ ಟ್ರೆಂಡಿಂಗಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಸಪ್ರೇಟ್ ಅನ್ಸ್ಬೋದು. ಯಾವ ರೀತಿ ಪ್ರೇಕ್ಷಕರು ಬರ್ತಾರೆ ನಿಮ್ಮ ಸಿನಿಮಾಗೆ ನಂಬಿಕೆ ಇದೆ? ಕಲ್ಟ್ ಸಿನಿಮಾ ಅಂತ ಬಂದಾಗ ಬರೀ ಒಡಿ ಕಡಿ ಕೊಚ್ಚು ಅದೇ ಇರುತ್ತೆ ಹೊರತು ಬೇರೆ ಏನೂ ಇರಲ್ಲ. ಬಟ್ ಒಂದು ಇದನ್ನು ಬಲರಾಮ ಸಿನಿಮಾ ನೋಡಿದಾಗ ಕಲ್ಟ್ ಮೂವಿ ಆಗಿದ್ರು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದು ಒಂದು ಸಿನಿಮಾ ಆಗಿದೆ. ಏಕೆಂದರೆ ಈಗ ನಾವು ಕೆಲವೊಂದು ಸಿನಿಮಾಗಳನ್ನು ನೋಡ್ತೀವಿ, ಎಷ್ಟೋ ಫ್ಯಾಮಿಲಿಗಳು ಬರಲ್ಲ, ನಾವೇ ಅದೆಲ್ಲ ನೋಡೋಕ್ಕಾಗಲ್ಲ ಅಂತಾರೆ. ಬಟ್ ಈ ಸಿನಿಮಾ ಆಗಿಲ್ಲ, ತುಂಬ ಫ್ಯಾಮಿಲಿ ಕುತ್ಕೊಂಡು ನೋಡೋದು. ಕ್ಲೈಮ್ಯಾಕ್ಸ್ ಎಲ್ಲ ಫೀಲಿಂಗೇ ಬೇರೆ. ನಿಜವಾಗ್ಲೂ ನಾನು ಒಬ್ಳು ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಇದನ್ನು ಬಂದು ಎಲ್ಲರೂ ನೋಡಿ ಅಂತ ನಾನು ಥ್ಯಾಂಕ್ ಯು.